ನಮಸ್ಕಾರ. ಜಗತ್ತಿನ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ನಡೀತಿರೋ ಒಂದು ಘಟನೆ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಪೆಟ್ರೋಲ್ ಬಂಕ್ವರೆಗೂ ಹೇಗೆ ಪರಿಣಾಮ ಬೀರ್ಬೋದಂತ ಯೋಚನೆ ಮಾಡಿದಿರಾ? ಇವತ್ತು ನಾವು ಮಾತಾಡ್ತಿರೋದು ಹಾರ್ಮುಸ್ ಬಿಕ್ಕಟ್ಟಿನ ಬಗ್ಗೆ. ಈ ವಿಶ್ಲೇಷಣೆಯಲ್ಲಿ ಈ ಚಿಕ್ಕ ಜಲಮಾರ್ಗ ಇಡೀ ಜಗತ್ತಿಗೆ ಹೇಗೆ ಒಂದು ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸಿದೆ ಅನ್ನೋದನ್ನು ನೋಡೋಣ. ಪ್ರಪಂಚದ ಮ್ಯಾಪ್ನಲ್ಲಿ ನೋಡಿದ್ರೆ ಇದೊಂದು ಸಣ್ಣ ಚುಕ್ಕೆ ಅಷ್ಟೇ, ಆದರೆ ಇದು ಜಗತ್ತಿನ ಆರ್ಥಿಕತೆಯ ಜೀವನಾಡಿ ಇದ್ದ ಹಾಗೆ. ಇಲ್ಲಿ ಸ್ವಲ್ಪ ಏರುಪೇರಾದರೂ ಸಾಕು, ಅದರ ಪರಿಣಾಮ ಇಂಧನದ ಬೆಲೆಯಿಂದ ಹಿಡಿದು ನಾವು ದಿನ ಬಳಸೋ ವಸ್ತುಗಳವರೆಗೂ ಎಲ್ಲದರ ಮೇಲೂ ಆಗುತ್ತೆ. ಈ ಬಿಕ್ಕಟ್ಟಿನ ಮೊದಲನೇ ಪರಿಣಾಮ ಈಗಾಗಲೇ ನಮ್ಮೆಲ್ಲರಿಗೂ ತಟ್ಟೋಕೆ ಶುರುವಾಗಿದೆ. ಅಗತ್ಯ ವಸ್ತುಗಳ ಬೆಲೆಗಳು ನೋಡುತ್ತಿದ್ದಂತೆ ಗಗನಕ್ಕೇರುತ್ತಿವೆ. ಇದು ಕೇವಲ ದೇಶದ ಆರ್ಥಿಕತೆಯ ಪ್ರಶ್ನೆಯಲ್ಲ, ನಮ್ಮೆಲ್ಲರ ಜೇಬಿಗೂ ಬೀಳೋ ನೇರ ಹೊಡೆತ. ಸರಿ, ಹಾಗಾದ್ರೆ ಏನಿದು ಸಮಸ್ಯೆ? ಇದರ ಮೂಲ ಎಲ್ಲಿದೆ? ಬನ್ನಿ, ಈ ಇಡೀ ಬಿಕ್ಕಟ್ಟಿನ ಕೇಂದ್ರ ಬಿಂದು ಇದೆಯಲ್ಲ, ಆ ಹಾರ್ಮುಸ್ ಜಲಸಂಧಿ, ಅದರ ಬಗ್ಗೆನೇ ನೋಡೋಣ. ಈ ಹಾರ್ಮುಸ್ ಜಲಸಂಧಿ ಅಂದ್ರೇನು? ಇದು ಪರ್ಷಿಯನ್ ಗಲ್ಫ್ ಮತ್ತು ವಿಶಾಲವಾದ ಸಮುದ್ರದ ನಡುವೆ ಇರೋ ಒಂದು ತುಂಬಾನೇ ಕಿರಿದಾದ ದಾರಿ. ಪರ್ಷಿಯನ್ ಗಲ್ಫ್ನಿಂದ ಹೊರಗಡೆ ಬರಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ಅದಕ್ಕೆ ಇದು ಇಷ್ಟೊಂದು ಸ್ಟ್ರಾಟಜಿಕ್ ಜಾಗ. ಇಲ್ಲೊಂದು ಶಾಕಿಂಗ್ ವಿಷಯ ಇದೆ. ಜಗತ್ತಿನಲ್ಲಿ ಹಡಗುಗಳ ಮೂಲಕ ಸಾಗೋ ಒಟ್ಟು ತೈಲದಲ್ಲಿ ಸುಮಾರು 1/3 ಅಂದ್ರೆ ಬರೋಬ್ಬರಿ 30% ತೈಲ ಪ್ರತಿದಿನ ಇದೇ ಚಿಕ್ಕ ಜಾಗದ ಮೂಲಕ ಹಾದು ಹೋಗುತ್ತೆ. ಯೋಚನೆ ಮಾಡಿ, ಇದು ಒಂದು ದಿನ ನಿಂತು ಹೋದ್ರೆ ಗ್ಲೋಬಲ್ ಎಕಾನಮಿಗೆ ಎಂತಹ ದೊಡ್ಡ ಹೊಡೆತ ಬೀಳಬಹುದು. ಅಂದಾಗೆ ಇಲ್ಲಿ ಕೇವಲ ಆಯಿಲ್ ಟ್ಯಾಂಕರ್ಗಳು ಮಾತ್ರ ಇಲ್ಲ. ನಮ್ಮ ಮನೆಗೆ ಬರೋ ಅಡಿಗೆ ಗ್ಯಾಸ್ ಅಂದ್ರೆ LPG, ಗಾಡಿಗಳಿಗೆ ಹಾಕೋ CNG, ಇವೆಲ್ಲವನ್ನು ಹೊತ್ತ ಹಡಗುಗಳು ಇಲ್ಲೇ ಸಿಕ್ಕಾಕೊಂಡಿವೆ. ಅಷ್ಟೇ ಅಲ್ಲ, ಆಹಾರ ಧಾನ್ಯ, ಸಿಮೆಂಟ್, ಹೀಗೆ ಕಚ್ಚಾ ವಸ್ತುಗಳನ್ನು ಹೊತ್ತ ದೊಡ್ಡ ದೊಡ್ಡ ಹಡಗುಗಳು ಮತ್ತೆ ನಾವು ದಿನ ಬಳಸೋ ಎಷ್ಟೋ ವಸ್ತುಗಳನ್ನು ತರೋ ಕಂಟೈನರ್ ಶಿಪ್ಸ್ಗಳು ಕೂಡ ಇಲ್ಲೇ ಸ್ಟಕ್ ಆಗಿವೆ. ಹಾಗಾದ್ರೆ ಈ ಪರಿಸ್ಥಿತಿಗೆ ಕಾರಣ ಏನು? ಯಾರು ಇದರ ಹಿಂದೆ ಇದ್ದಾರೆ? ಸೋರ್ಸ್ ಮೆಟೀರಿಯಲ್ನಲ್ಲಿ ವಿಶ್ಲೇಷಿಸಿರೋ ಹಾಗೆ ಈ ಬಿಕ್ಕಟ್ಟಿನ ಹಿಂದಿನ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಮೂಲಗಳ ಪ್ರಕಾರ ಇರಾನ್ ಇಲ್ಲಿ ಒಂದು ಮಲ್ಟಿ ಸ್ಟೆಪ್ ಪ್ಲಾನ್ ಮಾಡಿದೆ. ಮೊದಲನೇ ಹೆಜ್ಜೆ, ಆ ಜಲಸಂಧಿ ಪೂರ್ತಿ ನೌಕಾ ಮೈನ್ಗಳನ್ನ ಇಟ್ಟು ಹಡಗುಗಳು ಹೋಗೋಕೆ ಆಗದ ಹಾಗೆ ಡೇಂಜರಸ್ ಮಾಡಿರೋದು. ಎರಡನೇದು, ಇದಕ್ಕೆ ಬೈಪಾಸ್ ಆಗಿದ್ದ ಸೌದಿ ಮತ್ತೆ UAE ಪೈಪ್ಲೈನ್ಗಳನ್ನ ಮಿಸೈಲ್ ಹಾಕಿ ನಾಶ ಮಾಡಿರೋದು. ಮೂರನೇದು, ಡಾಲರ್ನ ಪ್ರಾಬಲ್ಯವನ್ನೇ ಮುರಿಯೋ ಪ್ರಯತ್ನ. ಅಂದ್ರೆ ತೈಲಕ್ಕೆ ಚೀನಾದ ಯುವಾನ್ನಲ್ಲೇ ಪೇಮೆಂಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದ. ಕೊನೆಯದಾಗಿ ಅಮೆರಿಕ ಸೇನೆಯನ್ನ ಎದುರಿಸೋಕೆ ಅಡ್ವಾನ್ಸ್ಡ್ ಮತ್ತು ಬೇಸಿಕ್ ಹೀಗೆ 2 ತರಹದ ತಂತ್ರಗಳನ್ನ ಬಳಸ್ಕೊಳ್ತಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸೋರ್ಸ್ ಮೆಟೀರಿಯಲ್ ಪ್ರಕಾರ ಒಂದ್ಸಲ ಕಾರ್ಗಿಲ್ ಯುದ್ಧದ ಟೈಮಲ್ಲಿ ಅಮೆರಿಕ ಇಂಡಿಯಾಗೆ GPS ಆಕ್ಸೆಸ್ ಕೊಡೋಕೆ ನಿರಾಕರಿಸಿತ್ತು. ಅದಾದ್ಮೇಲೆ ಇರಾನ್ ತನ್ನ ಮಿಸೈಲ್ಗಳನ್ನ ಗೈಡ್ ಮಾಡೋಕೆ ಈಗ ಚೀನಾದ ಬೈಡು ಸ್ಯಾಟಲೈಟ್ ಸಿಸ್ಟಮ್ ಬಳಸ್ಕೊಳ್ತಿದೆ. ಇದು ಈ ಜಿಯೋಪೊಲಿಟಿಕಲ್ ಚೆಸ್ ಗೇಮಲ್ಲಿ ಒಂದು ದೊಡ್ಡ ಮೂವ್ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಸ್ಥಳೀಯವಾಗಿ ನಡೀತಿರೋ ಈ ಸಂಘರ್ಷ ಇಡೀ ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದರ ಅಲೆಗಳು ಬೇರೆ ದೇಶಗಳನ್ನ ಹೇಗೆ ತಟ್ಟುತ್ತಿವೆ ಅಂತ ಈಗ ನೋಡೋಣ. ನೋಡಿ, ಈ ಬಿಕ್ಕಟ್ಟು ಒಂದು ಜೇಡ್ರ ಬಲೆ ಇದ್ದಾಗೆ. ಪ್ರತಿಯೊಂದು ದೇಶಕ್ಕೂ ತಂದೆ ಆದ ಲೆಕ್ಕಾಚಾರ ಇದೆ. ಚೀನಾ ಇರಾನ್ಗೆ ಟೆಕ್ನಾಲಜಿ ಮತ್ತೆ ದುಡ್ಡಿನ ಸಪೋರ್ಟ್ ಕೊಡ್ತಿದೆ. ರಷ್ಯಾಗೆ ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಆರ್ಥಿಕವಾಗಿ ಲಾಭ ಆಗ್ತಿದೆ. ಅಮೆರಿಕ ಆ ಜಾಗವನ್ನ ಸೇಫ್ ಮಾಡೋಕೆ ಪ್ರಯತ್ನ ಪಡ್ತಿದೆ, ಆದ್ರೆ ಅದರ ಸೇನೆಗೂ ಕೆಲವು ಮಿತಿಗಳಿದೆ. ಇನ್ನೊಂದು ಕಡೆ ಅರಬ್ ದೇಶಗಳು ಇರಾನ್ ಮತ್ತೆ ಅಮೆರಿಕ ನಡುವೆ ಸಿಕ್ಕಾಕೊಂಡು ತಮ್ಮ ಆಯಿಲ್ ಫೀಲ್ಡ್ಗಳ ಮೇಲೆ ಯಾವಾಗ ಅಟ್ಯಾಕ್ ಆಗುತ್ತೋ ಅನ್ನೋ ಭಯದಲ್ಲೇ ಇವೆ. ಈ ಎಲ್ಲದರ ಮಧ್ಯೆ ಈ ಬಿಕ್ಕಟ್ಟಿನಿಂದ ಅತಿ ಹೆಚ್ಚು ಪ್ರಭಾವಕ್ಕೆ ಒಳಗಾದ ಒಂದು ದೇಶದ ಬಗ್ಗೆ ಗಮನ ಕೊಡೋಣ. ಸೋರ್ಸ್ ಮೆಟೀರಿಯಲ್ನಲ್ಲಿ ವಿವರಿಸಿರುವ ಹಾಗೆ ಅದುವೇ ಭಾರತ. ಮೂಲಗಳ ಪ್ರಕಾರ ಅಮೆರಿಕದ ಒತ್ತಡದಿಂದಾಗಿ ಭಾರತ ಇರಾನ್ ಜೊತೆ ಮಾಡ್ಕೊಂಡಿದ್ದ ಒಂದು ತುಂಬಾನೇ ಲಾಭದಾಯಕ ಡೀಲನ್ನ ಕ್ಯಾನ್ಸಲ್ ಮಾಡಬೇಕಾಯ್ತು. ಆ ಡೀಲ್ ಹೇಗಿತ್ತು ಗೊತ್ತಾ? ಕಚ್ಚಾ ತೈಲಕ್ಕೆ 12% ಡಿಸ್ಕೌಂಟ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಇನ್ಶೂರೆನ್ಸ್ ಪೂರ್ತಿ ಫ್ರೀ, ಮತ್ತೆ ತೈಲ ತಂದು ಮಾರಿ ಅದಾದ್ಮೇಲೆ 60 ದಿನಗಳ ಒಳಗೆ ದುಡ್ಡು ಕೊಟ್ರೆ ಸಾಕಿತ್ತು. ಅಷ್ಟೇ ಅಲ್ಲ, ನಮ್ಮದೇ ಇಂಡಿಯನ್ ರೂಪಾಯಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಕೂಡ ಇತ್ತು. ಹಾಗಾದ್ರೆ ಆ ಡೀಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಆದ ನಷ್ಟ ಏನು? ಸೋರ್ಸ್ ಮೆಟೀರಿಯಲ್ನ ವಿಶ್ಲೇಷಣೆ ಪ್ರಕಾರ ಆ ಇರಾನ್ ಡೀಲ್ ಇದ್ದಿದ್ರೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ ಸುಮಾರು $75 ಆಗ್ತಿತ್ತು ಅಷ್ಟೇ. ಆದ್ರೆ ಇವತ್ತು ನಾವೆಲ್ಲ ಕೊಡ್ತಿರೋದು ಸುಮಾರು $105. ಎಂಥ ದೊಡ್ಡ ವ್ಯತ್ಯಾಸ ನೋಡಿ. ಸೋರ್ಸ್ ಮೆಟೀರಿಯಲ್ ಪ್ರಕಾರ ಈ ಡೀಲ್ ಕ್ಯಾನ್ಸಲ್ ಆಗಿದ್ದು ನಮ್ಮ ನೀತಿ ನಿರ್ಧಾರಕ್ಕಿಂತ ಹೆಚ್ಚಾಗಿ ಹೊರಗಿನ ಒತ್ತಡದಿಂದ. ಈ ವಿಡಿಯೋದಲ್ಲಿರೋ ಒಂದು ಮಾತು, ಇದು ಸ್ನೇಹ ಅಲ್ಲ, ಬಾಸ್ ಆಗೋಕೆ ಮಾಡ್ತಿರೋ ಪ್ರಯತ್ನ ಅಂತ ಹೇಳತ್ತೆ.
ಇದು ನಿಜಕ್ಕೂ ಒಂದು ದೇಶದ ಸ್ವತಂತ್ರ ನಿರ್ಧಾರಗಳ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನ ಎಬ್ಬಿಸುತ್ತೆ ಅಲ್ವಾ? ಕೊನೆಗೆ ಈ ಹಾರ್ಮುಜ್ ಬಿಕ್ಕಟ್ಟು ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಹೀಗೆ ಒಂದಕ್ಕೊಂದು ಬೆಸೆದುಕೊಂಡಿರೋ ಇವತ್ತಿನ ಜಗತ್ತಿನಲ್ಲಿ ಒಂದು ದೇಶದ ಸ್ವಂತ ಹಿತಾಸಕ್ತಿ ಎಲ್ಲಿಗೆ ನಿಲ್ಬೇಕು ಮತ್ತು ಇಡೀ ಜಗತ್ತಿನ ಸ್ಥಿರತೆಯ ಜವಾಬ್ದಾರಿ ಎಲ್ಲಿಂದ ಶುರುವಾಗಬೇಕು? ಬಹುಶಃ ಇದು ಪ್ರತಿಯೊಂದು ದೇಶವೂ ಉತ್ತರ ಹುಡುಕಬೇಕಾದ ದೊಡ್ಡ ಸವಾಲು.